ರೋಚಕ ಕಥೆಗಳ ಅನಾವರಣವೇ ಈ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ನಿಗೂಢ ರಹಸ್ಯದಲ್ಲಿ ದಸರಾದ ವಿಶೇಷವಾಗಿ ಮೈಸೂರು ಮತ್ತು ಅರಸರಿಗೆ ಸಂಬಂಧಪಟ್ಟ ರೋಚಕ ನಿಗೂಢ ಕಥಾನಕಗಳನ್ನು ಹೇಳ್ತಾ ಇದೀವಿ. ಇವತ್ತು ಹಂಪಿಯ ದಸರಾ ಆದ್ಮೇಲೆ ಮತ್ತೆ ವಿಜಯನಗರಕ್ಕೆ ಹೋಗೋಣ. ಯಾಕಂದ್ರೆ ಅವತ್ತು ಬಹುಮನಿ ಸುಲ್ತಾನರ ದಾಳಿ ತುಂಬಾ ಕಠೋರವಾಗಿತ್ತು. ಏನಾಯ್ತು ಅಂದು ವಿಜಯನಗರಕ್ಕೆ, ಆ ಸಾಮ್ರಾಜ್ಯಕ್ಕೆ, ಎಲ್ಲವನ್ನ ಈಗ ನೋಡಿ. ಇತಿಹಾಸದಲ್ಲಿ ಮೆರೆದ ಭವ್ಯ ಸಾಮ್ರಾಜ್ಯಗಳ ಪಟ್ಟಿ ಮಾಡಿದ್ರೆ ಎಲ್ಲರ ಬಾಯಲ್ಲೂ ಮೊದಲು ಬರೋದು ವಿಜಯನಗರ ಸಾಮ್ರಾಜ್ಯ. ಹಾಗೆ ನೋಡಿದ್ರೆ ಇಡೀ ಭಾರತವನ್ನ ಒಂದು ಮಾಡಿ ಆಳಿದ ಚಂದ್ರಗುಪ್ತ ಮೌರ್ಯ, ಅಶೋಕರಂತ ಸಾಮ್ರಾಟರನ್ನ ಹಿಂದೆ ಕಂಡಿದ್ರೂ ಕೂಡ ವಿಜಯನಗರದ ಕೃಷ್ಣದೇವರಾಯ ಅವರಿಗೆಲ್ಲ ಒಂದು ಕೈ ಮೇಲಾಗೆ ಕಾಣಿಸಿಕೊಳ್ಳುತ್ತಾರೆ. ಅದಕ್ಕೆ ಕಾರಣವಾಗಿದ್ದು ಅವರ ಆಳ್ವಿಕೆಯಲ್ಲಿ ಹಂಪಿ ಜಗತ್ ಪ್ರಸಿದ್ಧಿಯನ್ನ ಕಂಡಿದ್ದು. ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ರತ್ನಗಳನ್ನ ಬೀದಿ ಬೀದಿಗಳಲ್ಲಿ ಮಾರುತ್ತಿದ್ದರು ಎಂದು ವಿದೇಶಿ ಬರಹಗಾರರೇ ಹಾಡಿ ಹೊಗಳಿ ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಹಂಪಿಗೆ ಭೇಟಿ ಕೊಡಬೇಕು, ಬೀಜ್ ನಗರವನ್ನು ನೋಡಬೇಕು ಎಂದು ಪರ್ಷಿಯಾದ ಸುಲ್ತಾನ ಹಾತೊರೆಯುತ್ತಿದ್ದ ಅಂತ ಇತಿಹಾಸಕಾರ ಇಬ್ರಾಹಿಂ ಜುಬೇರಿ ದಾಖಲು ಮಾಡುತ್ತಾನೆ. ಆ ಕಾಲದಲ್ಲಿ ಪರ್ಷಿಯನ್ನರ ಬಾಯಲ್ಲಿ ಬೀಜ್ ನಗರವೆಂದು ವಿಜಯನಗರ ಕರೆಸಿಕೊಳ್ಳುತ್ತಿತ್ತು. ಹೀಗೆ ಇತಿಹಾಸಕಾರರ ಬಾಯಲ್ಲಿ ಹೊಗಳಿಸಿಕೊಳ್ಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯ ಆವತ್ತಿಗೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ್ದ ಎರಡನೇ ಸಾಮ್ರಾಜ್ಯವಾಗಿತ್ತು. ಸುತ್ತಲೂ ಕಿಡಿಕಾರುವ ಸುಲ್ತಾನರ ಪಡೇನೇ ಇದ್ರೂ ತನ್ನ ಶೌರ್ಯ ಸಾಹಸದಿಂದ ಎಲ್ಲರನ್ನ ಬಗ್ಗು ಬಡಿದು ತಾನಿರುವವರೆಗೂ ಜೋರಾಗಿ ಉಸಿರು ಕೂಡ ಬಿಡದ ಹಾಗೆ ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡ ಹೆಗ್ಗಳಿಕೆ ಶ್ರೀ ಕೃಷ್ಣದೇವರಾಯರವರದು. ಕೃಷ್ಣದೇವರಾಯನ ಇತಿಹಾಸವನ್ನು ಅಭ್ಯಾಸ ಮಾಡಿದ್ರೆ ಅತ್ಯಂತ ಮೇರು ಸಾಮ್ರಾಟ ಆಗಿದ್ದ, ದಿಗ್ವಿಜಯದ ಮಹಾಪುರುಷನಾಗಿದ್ದ, ಯಶಸ್ವಿ ರೂಪಕ್ಕಾಗಿದ್ದ, ಸಾಹಿತ್ಯ ಪುರುಷನಾಗಿದ್ದ ಮತ್ತು ಕಲಾವಲ್ಲಭ ಆಗಿದ್ದ ಅನ್ನೋದಕ್ಕೆ ರಾಜಾದಿರಾಜ, ರಾಜಪರಮೇಶ್ವರ, ಕನ್ನಡ ರಮಾರಮಣ, ಆಂಧ್ರ ಭೋಜ, ಶ್ರೀಮತ್ ಕರ್ನಾಟಕ ಸಿಂಹಾಸನಾಧೀಶ್ವರ, ಮೂರು ರಾಯರ ಗಂಡ, ಯವನ ರಾಜ್ಯ ಸ್ಥಾಪನಾಚಾರ್ಯ, ಶ್ರೀ ವಲ್ಲಭ, ಅದೇ ರೀತಿಯಲ್ಲಿ ನಮಗೆ ಬರ್ತಕ್ಕಂಥದ್ದು ವಿರೂಪಾಕ್ಷ ಪಾದಾರವಿಂದ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣೇಶ್ವರ, ಶ್ರೀಕೃಷ್ಣದೇವರಾಯ ಬಹುಪರಾಗ್. ಕನ್ನಡ ರಮಾರಮಣ, ಶ್ರೀಮದ್ ಕರ್ನಾಟಕ ಸಿಂಹಾಸನೇಶ್ವರ, ಮೂರು ರಾಯರ ಗಂಡ, ಯವನ ರಾಜ್ಯ ಸ್ಥಾಪನಾಚಾರ್ಯ, ಹೀಗೆ ಅನೇಕ ಬಿರುದು ಬಾವಳಿಗಳನ್ನು ಹೊತ್ತಿದ್ದ ಶ್ರೀಕೃಷ್ಣದೇವರಾಯನ ಅಂತ್ಯ ಹೇಗಾಯಿತು ಅನ್ನೋದೇ ಇಂದಿಗೂ ನಿಗೂಢ. ಇತಿಹಾಸದ ದಾಖಲೆಗಳಲ್ಲಿ ಕೆಲವು ದಾಖಲೆಗಳು ಯಥೇಚ್ಛವಾಗಿ ಸಿಗ್ತದೆ, ಕೆಲವು ದಾಖಲೆಗಳಲ್ಲಿ ಎಲ್ಲಿ ಮರಣ ಹೊಂದಿದ, ಆತನ ಶವ ಸಂಸ್ಕಾರ ಎಲ್ಲಿ ಆಯಿತು ಅನ್ನೋದಕ್ಕೆ ಇತಿಹಾಸದಲ್ಲಿ ಇವತ್ತು ನಮಗೆ ಇನ್ನೂ ನಿಗೂಢವಾಗಿದೆ. ಅದಕ್ಕೆ ಆತನಿಗೆ ನಾವು ತುಳುನಾಡು ಅಂದರೆ ಮಂಗಳೂರು ಆಗಿರ್ತಕ್ಕಂಥದ್ದಿದೆ. ತುಳುನಾಡಿನ ಅರಸು ಕೃಷ್ಣದೇವರಾಯ ಆಗಿರ್ಬೋದು, ಅವರ ತಾಯಿ ಜನ್ಮಸ್ಥಾನ ಅಲ್ಲೇ ಆಗಿರ್ಬೋದು, ಕೃಷ್ಣದೇವರಾಯನ ಬಾಲ್ಯ ಜೀವನ ಅಲ್ಲಿಂದ ಆಗಿರ್ಬೋದು ಅನ್ನೋದಕ್ಕೆ ನಮಗಿನ್ನೂ ನಿಗೂಢವಾಗಿದೆ. ಅಲ್ಲಿ ಅವ್ರದ್ದಾಗುತ್ತೆ, ಇಲ್ಲಿ ಬಂದು ರಾಜ್ಯಭಾರ, ವಿಜಯನಗರದಲ್ಲಿ ರಾಜ್ಯಭಾರ ಮಾಡಿ ಅತ್ಯಂತ ಮೆಚ್ಚಿನ ರಾಜರಾಗಿ ಈ ಕರ್ನಾಟಕದ ಈ ಭೂಮಿಯಲ್ಲಿ ಶ್ರೀಮತ್ ಕರ್ನಾಟಕ ರಮಾರಮಣದೀಶ್ವರ ಶ್ರೀಕೃಷ್ಣದೇವರಾಯ ಬಹುಪರಾಗ್. ಸುವರ್ಣಯುಗವಾಗಿ ಮೆರೆದಿದ್ದ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಯಾರೂ ಊಹಿಸದ ರೀತಿಯಲ್ಲಿ ನಡೆದು ಬಿಡ್ತು. ಅದರ ಅಂತ್ಯಕ್ಕೆ ಕಾರಣವಾಗಿದ್ದೇ ತಾಳಿಕೋಟೆ ಕದನ.
ಅದು 1529. ವಿಜಯನಗರ ಸಾಮ್ರಾಜ್ಯದ ಪಾಲಿಗೆ ಕರಾಳ ವರ್ಷ. ವೈಭೋಗದಿಂದ ಶೌರ್ಯದಿಂದ ರಾಜ್ಯಭಾರ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು 3 ಸಮುದ್ರಗಳಲ್ಲೆಲ್ಲ ವಿಸ್ತರಿಸಿ ಒರಿಸ್ಸಾದ ಗಜಪತಿಯ ಗರ್ವಭಂಗವನ್ನು ಮಾಡಿ ದೆಹಲಿಯ ಸುಲ್ತಾನರು ಕೂಡ ದಕ್ಷಿಣದತ್ತ ಬಾರದಂತೆ ಮಾಡಿದ್ದ ಗಂಡರ ಗಂಡ ಶ್ರೀ ಕೃಷ್ಣದೇವರಾಯ ಇಹಲೋಕವನ್ನು ತ್ಯಜಿಸಿದ್ದ. ಹಂಪಿಯ ಸಿಂಹಾಸನ ದಿಕ್ಕು ಕಾಣದಂತೆ ಆಗಿತ್ತು. ಆ ಸಂದರ್ಭದಲ್ಲಿ ಸಿಂಹಾಸನವನ್ನ ಏರಿದವರು ಶ್ರೀ ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯ. ಅವರ ಆಡಳಿತದ ಅವಧಿ ಮುಕ್ತಾಯದ ನಂತರ ಅವರ ಸಹೋದರನಾಗಿರ್ತಕ್ಕಂಥ ನಮಗೆ ತಿಪ್ಪಾಂಬಿಕೆಯ ಮಗನಾಗಿರ್ತಕ್ಕಂಥ ಅಚ್ಯುತ ದೇವರಾಯ ಮಹಾರಾಜ ಬರ್ತಾರೆ. ಅಚ್ಯುತ ದೇವರಾಯ ಮಹಾರಾಜ ರಾಜ್ಯಭಾರ ಮಾಡ್ತಾರೆ. ಅವರು ಅರವೀಡು ವಂಶ. ಹೀಗೆ ಕೊನೆಯಲ್ಲಿ ಅರಸೊತ್ತಿಗೆಯನ್ನ ಹಿಡಿದವನು ರಾಮರಾಯ. ಈತನನ್ನ ಅಳಿಯ ರಾಮರಾಯನೆಂದೇ ಕರೆಯುತ್ತಿದ್ದರು. ಶ್ರೀಕೃಷ್ಣದೇವರಾಯನ ಮಗಳಾದ ತಿರುಮಲಾದೇವಿಯನ್ನ ಈತನಿಗೆ ಕೊಟ್ಟು ಮದುವೆ ಮಾಡಿದ್ದರಿಂದ ಅಳಿಯ ರಾಮರಾಯನೆಂದೇ ಈತನನ್ನ ಸಂಬೋಧಿಸಲಾಗುತ್ತಿತ್ತು. ಇನ್ನು ಅಳಿಯ ರಾಮರಾಯ ವೀರಧೀರ ಯುದ್ಧ ನೀತಿ ನಿಪುಣ ವೈರಿಗಳ ಪಾಲಿಗಂತೂ ರಣಭಯಂಕರ. ಹೀಗೆ ಸಾಕಷ್ಟು ಹಿರಿಮೆಗಳನ್ನ ಹೊಂದಿದ್ದ ರಾಮರಾಯ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಸೇನಾಧಿಪತಿಯಾಗಿ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದ. ವಿಜಯವನ್ನು ತಂದುಕೊಟ್ಟಿದ್ದ. ಅವನ ಶೌರ್ಯ ಪರಾಕ್ರಮಗಳಿಗೆ ಮೆಚ್ಚಿದ ಶ್ರೀಕೃಷ್ಣದೇವರಾಯ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ. ಇನ್ನು ರಾಮರಾಯನ ತಮ್ಮ ತಿರುಮಲರಾಯ ಕೂಡ ಶ್ರೀಕೃಷ್ಣದೇವರಾಯನ 2ನೇ ಅಳಿಯನಾಗಿದ್ದ. ಅಲ್ಲಿಗೆ ಇಬ್ಬರು ಅಣ್ಣ ತಮ್ಮಂದಿರು ಅಳಿಯಂದಿರಾಗಿ ವಿಜಯನಗರದ ಕೆಲವು ಪ್ರಾಂತ್ಯಗಳಲ್ಲಿ ಆಳ್ವಿಕೆಯನ್ನ ಮಾಡುತ್ತಿದ್ದರು. ಹೀಗಿದ್ದ ಸಂದರ್ಭದಲ್ಲಿ ಶ್ರೀಕೃಷ್ಣದೇವರಾಯನ ಸಾವು, ನಂತರ ಅಚ್ಯುತರಾಯನ ಮರಣ, ನಂತರ ಸದಾಶಿವರಾಯನನ್ನ ಪಟ್ಟಕ್ಕೆ ಕೂರಿಸಲಾಯಿತು. ಸದಾಶಿವರಾಯ ಇನ್ನೂ ಚಿಕ್ಕವನಾಗಿದ್ದ ಕಾರಣ ರಾಮರಾಯ ಮತ್ತು ತಿರುಮಲರಾಯ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಕ್ರಮೇಣ ಅವನೇ ತನ್ನನ್ನು ತಾನೇ ಸಾಮ್ರಾಟನೆಂದು ಘೋಷಿಸಿಕೊಂಡು ಬಿಟ್ಟ. ಅಲ್ಲಿಂದ ಶುರುವಾಯಿತು ಅಳಿಯ ರಾಮರಾಯನ ಆಡಳಿತ. ಮೊದಲೇ ಪರಧರ್ಮ ಸಹಿಷ್ಣು ಎಂದೇ ಹೆಸರಾಗಿದ್ದ ರಾಮರಾಯ ತನ್ನ ಸಾಮ್ರಾಜ್ಯದ ಆಡಳಿತದಲ್ಲಿ ಮುಸ್ಲಿಮರಿಗೂ ಸಹ ಅಧಿಕಾರವನ್ನು ಕೊಟ್ಟಿದ್ದ. ಕೆಲವು ಪ್ರಾಂತ್ಯಗಳನ್ನು ಸಹ ವಹಿಸಿಕೊಟ್ಟಿದ್ದ. ಇಷ್ಟೆಲ್ಲ ಮಾಡಿದರೂ ಆಗಾಗ್ಗೆ ದಖನ್ ಸುಲ್ತಾನರೊಂದಿಗಿನ ಯುದ್ಧದಲ್ಲಿ ಭಾಗಿಯಾಗಲೇಬೇಕಾಗಿತ್ತು. ಮೊದಲು ಬೀರರ್ ಮತ್ತು ಅಹಮದ್ನಗರ ಸುಲ್ತಾನರ ಪರವಾಗಿ ನಿಂತಿದ್ದ ರಾಮರಾಯ ಅನಂತರ ಬಿಜಾಪುರ ಮತ್ತು ಗೋಲ್ಕೊಂಡದ ಪರವಾಗಿದ್ದ. ಆದಿಲ್ ಶಾನ ಸೈನ್ಯದಿಂದ ಹೊರಬಂದಿದ್ದ ಗಿಲಾನಿ ಸಹೋದರರಿಗೂ ಕೂಡ ರಾಮರಾಯ ತನ್ನ ಆಸ್ಥಾನದಲ್ಲಿ ಜಾಗವನ್ನು ಕೊಟ್ಟಿದ್ದ. ಅಂದು ಮೋಸ ಮಾಡಿ ವಿಜಯನಗರದ ಸಾಮ್ರಾಜ್ಯದ ದೊರೆಯ ಕತ್ತನ್ನ ಶಿರಚ್ಛೇದನ ಮಾಡ್ತಾರೆ ಬಹುಮನಿ ಸುಲ್ತಾನರು. ನಂತರ ಆಗಿದ್ದೇನು ಗೊತ್ತಾ? ಸುಲ್ತಾನ ಆದಿಲ್ ಶಾನನ್ನ ರಾಮರಾಯ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದ. ಈ ರೀತಿ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ಹಿಡಿತ ಇಟ್ಟುಕೊಂಡಿದ್ದ ರಾಮರಾಯನ ಏಳಿಗೆಯನ್ನ ಸುಲ್ತಾನರಿಗೆ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲದೆ ರಾಮರಾಯ ಕೂಡ ದಖನ್ನಿನ 5 ಸುಲ್ತಾನ್ ರಾಜ್ಯಗಳಾದ ಅಹಮದ್ನಗರ, ಗೋಲ್ಕೊಂಡ, ಬಿಜಾಪುರ, ಬೀದರ್,
ಮತ್ತು ಬೀರರ್ನ ಸುಲ್ತಾನರ ಒಳಜಗಳಗಳನ್ನೇ ಬಂಡವಾಳ ಮಾಡಿಕೊಂಡು ತನ್ನ ಬುದ್ಧಿವಂತಿಕೆಯಿಂದ ಅವರ್ಯಾರೂ ವಿಜಯನಗರದ ಕಡೆ ತಲೆ ಹಾಕದಂತೆ ನೋಡಿಕೊಂಡಿದ್ದ. ಕೊನೆಗೆ 5 ಜನ ಸುಲ್ತಾನರು ವಿಜಯನಗರದ ಅರಸ ತಮ್ಮ ಒಳಜಗಳಗಳನ್ನೇ ಬಂಡವಾಳ ಮಾಡಿಕೊಂಡಿರುವುದನ್ನು ಅರ್ಥ ಮಾಡಿಕೊಂಡರು. ಇದಕ್ಕೂ ಮೊದಲೇ ಆಫ್ಘಾನ್ರಿಂದ ಬಂದಿದ್ದ ಸಿರಾಜುದ್ದೀನ್ ದೌಲತ್ ಕೂಡ ಕತ್ತಿ ಮಸೆಯುತ್ತಿದ್ದ. 1346ನೇ ಇಸ್ವಿಯಲ್ಲಿ ಅಫ್ಘಾನ್ನಿಂದ ಬಂದಿರತಕ್ಕಂಥ ಸಿರಾಜುದ್ದೀನ್ ದೌಲತ್ ಖಾನ್ ಅಂತಕ್ಕಂಥವ್ರು ಹಿಂದೂ ಧರ್ಮ ನಾಶ ಕೇಂದ್ರ ಅಂತ ಅವರು ಸ್ಥಾಪನೆ ಮಾಡ್ತಾರೆ. ಅವರು ಇಲ್ಲಿ ಇವತ್ತು ವಿಜಯಪುರ, ನಮಗೆ ಗುಲ್ಬರ್ಗ, ಬೀದರ್, ದಕ್ಕನ್, ಗೋಲ್ಕೊಂಡ್, ಅಹಮದ್ನಗರ್ ಇವತ್ತು ಹೈದರಾಬಾದ್ ಇರ್ತಕ್ಕಂಥದ್ದು. ಇಲ್ಲಿ ಚಿಕ್ಕ ಚಿಕ್ಕ 100 ಜನ 200 ಜನ 500 ಜನ ಅವತ್ತಿನ ದಿನ ಕೂಡಿಕೊಂಡು ಅಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳನ್ನಾಗಿ ಮಾಡಿಕೊಂಡು ಅವರ ಮಹಮ್ಮದೀಯ ಧರ್ಮವನ್ನು ಹೆಚ್ಚು ಮಾಡಲಿಕ್ಕೆ ಅವರು ಬಂದು ಇದು ಧರ್ಮ ನಾಶ ಮಾಡಬೇಕು ಕೇಂದ್ರವಾಗಿ ಅವರು ಅದನ್ನು ಸ್ಥಾಪನೆ ಮಾಡಿಕೊಂಡ ಹಿಂದೂ ಧರ್ಮ ನಾಶ ಕೇಂದ್ರ. ಇವರೆಲ್ಲರ ಕಣ್ಣು ಸಂಪದ್ಭರಿತವಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯ ಮೇಲೆ ಬಿತ್ತು. ಸುಲ್ತಾನರು ಒಟ್ಟಾಗಿ ಧರ್ಮಕೂಟವನ್ನ ರಚನೆ ಮಾಡಿಕೊಂಡ್ರು. ಮಹಾಕೂಟದ ರಚನೆಯಾದ ಮೇಲೆ ಆಗಿದ್ದೇ ರಕ್ತ ತರ್ಪಣ. ವಿಜಯನಗರದ ಮೃದು ನೀತಿಯಿಂದಾಗಿ ಅಲ್ಲಿ ಮುಸಲ್ಮಾನರ ಬಾಳು ಹಸನಾಗಿತ್ತು. ಕೊನೆಗೂ ವಿಶ್ವಾಸಘಾತಕ 1565 ಜನವರಿ 23ರಂದು ಯಾರೂ ಊಹಿಸದ ಅಪೇಕ್ಷಿಸದ ದುರಂತ ವಿಜಯನಗರದ ಇತಿಹಾಸದಲ್ಲಿ ಘಟಿಸಿತು. ಮುಸಲ್ಮಾನ ಮೃದುನೀತಿ ವಿಜಯನಗರಕ್ಕೆ ಮುಳುವಾಯಿತು. ರಾಮರಾಯ ಊಹಿಸಿರಲಿಲ್ಲ. ಧರ್ಮಾಧಾರಿತ ರಾಜಕೀಯ ಸುಲ್ತಾನರನ್ನು ಒಂದುಗೂಡಿಸಿತ್ತು. ರಾಮರಾಯನಾದರೋ ಇಸ್ಲಾಂ ಧರ್ಮವನ್ನ ಗೌರವಿಸಿದ್ದ ಮತ್ತು ಮುಸಲ್ಮಾನರ ಮೇಲೆ ಪ್ರೀತಿ, ವಿಶ್ವಾಸ, ಭರವಸೆ ಇರಿಸಿಕೊಂಡಿದ್ದ. 5 ಜನ ಸುಲ್ತಾನರು ಒಟ್ಟಿಗೆ ಸೇರಿಬಿಟ್ಟು ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬುದ್ದೀನ್ ಶಾಹಿ, ನಿಜಾಮ್ ಶಾಹಿ ಮತ್ತು ವಿಜಯಪುರದ ಆದಿಲ್ ಶಾಹಿ, ಬಿಜಾಪುರ ಆದಿಲ್ ಶಾಹಿಯವರು, ಇವರು 5 ಜನ ಒಟ್ಟಿಗೆ ಸೇರ್ತಾರೆ. ಆದಿಲ್ ಶಾಹಿಯವರೇ, ನೀವು ವಿಜಯನಗರದ ರಾಜರಿಗೆ ಬಲಪಂಥಿ ಇರಿದಿರಿ, ವಿಶ್ವಾಸಿಕರಿದ್ದೀರಿ, ಅವರ ಜೊತೆಯಲ್ಲಿ ಕೂಡಿಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು. ನೀವು ಯುದ್ಧ ಭೂಮಿಯಲ್ಲಿ ಆಹ್ವಾನ ರೂಪಕವಾಗಿ ಬಂದಾಗ ಹಿಂದೂ ರಾಜನಿಗೆ ಸಾಯಿಸಬೇಕು. ಅವ್ರು ರಾತ್ರಿ 7 ಗಂಟೆ ಸಮಯದ ನಂತರ ಹಿಂದೂಗಳು ಖಡ್ಗ ಮುಟ್ಟಂಗಿಲ್ಲ, ಯುದ್ಧ ಮಾಡೋಂಗಿಲ್ಲ ಸೂರ್ಯಾಸ್ತಮಾದ ಮೇಲೆ. ಹಾಗಾಗಿ ನೀವು ಈ ರಣನೀತಿಯಲ್ಲಿ ಈ ರಣ ಮೋಸವನ್ನು ಮಾಡಬೇಕು ಅಂತಂದು ಅವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾಲ್ವರು ಸುಲ್ತಾನರ ಮತ್ತು ವಿಜಯನಗರದ ನಡುವಿನ ಯುದ್ಧ ಜನವರಿ 23, 1565ರಲ್ಲಿ ರಕ್ಕಸದಂಗಡಿಯಲ್ಲಿ ಅಥವಾ ಬನ್ನಿಹಟ್ಟಿ ಎಂಬಲ್ಲಿ ನಡೆಯಿತು. ಮೊದಲು ಇದನ್ನು ತಾಳಿಕೋಟೆ ಕದನ ಎಂದು ಕರೆಯುವುದಾಗಿತ್ತು. ಅದೇ ರೀತಿಯಾಗಿ ಇವರು 5 ಜನ ರಾಜರಲ್ಲಿ 4 ಜನ ರಾಜರು ಕೃಷ್ಣಾ ನದಿಯಿಂದ ಆ ಕಡೆಗೆ ತಂಗಡಿಗೆಯಲ್ಲಿ ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬುದ್ದೀನ್ ಶಾಹಿ, ನಿಜಾಮ್ ಶಾಹಿ ಆ ಕಡೆ ಇರ್ತಾರೆ. ಬಿಜಾಪುರ ಆದಿಲ್ ಶಾಹಿಯವರು ವಿಜಯನಗರಕ್ಕೆ ಬಂದುಬಿಟ್ಟು ವಿಜಯನಗರದ ಅಳಿಯ ರಾಮರಾಯ ಮತ್ತು ವೆಂಕಟಾದ್ರಿ, ತಿರುಮಲಾದ್ರಿ, ಶ್ರೀರಂಗರಾಯರು ಈ ರಾಜರ ಜೊತೆಯಲ್ಲಿ ಕೂಡಿಕೊಂಡು ಇಲ್ಲಿಂದನೇ ಅವರು ಕೃಷ್ಣಗಿರಿಯ ಮುಖಾಂತರ ಆ 40 ವಾರ್ಡ್ನಿಂದ ಮುಂದೆ ಅವರು ಎಲ್ಲಿ ಹೋಗ್ತಾರೆ, ತಂಗಡಿಗೆ ಹೋಗ್ತಕ್ಕಂಥದ್ದಾಗುತ್ತೆ. ರಕ್ಕಸಿಗೆ ಆ ಕಡೆಗೆ, ತಂಗಡಿಗೆ ಈ ಕಡೆ, ಮಧ್ಯದಲ್ಲಿ ಕೃಷ್ಣಾ ನದಿ ಕೃಷ್ಣಾ ನದಿಯ ತೀರ. ವಿಜಯನಗರದ ಪತನದ ನಂತರ 50 ಜನ ಸಾಮಂತರು ಅಲ್ಲಿರುವ ಅಂಬಾರಿ ಸಿಂಹಾಸವನ್ನ ಎಲ್ಲೂ ತಗೊಂಡೋಗ್ತಾರೆ. ಮುಂದೇನಾಯ್ತು ಎಲ್ಲವನ್ನ ಈಗ ನೋಡಿ. ವಿಜಯನಗರ ಸೈನ್ಯದ ಮುಂಭಾಗದ ಮಧ್ಯೆ ರಾಮರಾಯ ತನ್ನ ಸ್ಥಾನವನ್ನು ತೆಗೆದುಕೊಂಡ. ಅವನ ಎಡ ಪಾರ್ಶ್ವದಲ್ಲಿ ವೆಂಕಟಾದ್ರಿ ಮತ್ತು ಬಲದ ಪಾರ್ಶ್ವದಲ್ಲಿ ತಿರುಮಲ ಸೇನೆಯ ಮುಂದಾಳತ್ವ ವಹಿಸಿದರು.
ವಿಜಯನಗರ ಸೈನ್ಯವು 37,000 ಕುದುರೆ, 1,000 ಆನೆ ಮತ್ತು 5 ಲಕ್ಷ ಸೈನಿಕರಿಂದ ಒಳಗೊಂಡಿತ್ತು. ಓಲೆಯನ್ನು ತರಲಿಕ್ಕಂತ ಒಂದು ಡೇರಿಯಲ್ಲಿ ಒಳಗೆ ಹೋಗ್ತಾರೆ. ಯಾಕಂದರೆ ಇವತ್ತಿನ ಥರ ಅರಮನೆ ರಣಭೂಮಿಯಲ್ಲಿ ಇರೋದಿಲ್ಲ. ಡೇರಿಯನ್ನು ಹಾಕ್ಕೊಂಡೇ ಇರಬೇಕಾಗುತ್ತೆ ಮಹಾರಾಜನಿಗೆ. ಸುತ್ತಲೂ ಬೇಲಿಯನ್ನು ಹಾಕಿಬಿಟ್ಟು ಆತನಿಗೆ ರಕ್ಷಾ ಕವಚಕರಾಗಿ ಇರ್ತಕ್ಕಂಥದ್ದು ಬಲವೀರರು ಸೈನಿಕರಿರ್ತಕ್ಕಂಥದ್ದು, ಖಡ್ಗಗಳನ್ನು ಹಿಡಿದು ನಿಂತು ಸದಾಕಾಲ ರಕ್ಷಣೆ ಮಾಡ್ತಕ್ಕಂಥ ವೀರ ಯೋಧರು ಇರ್ತಾರೆ. ಆ ಸಮಯದಲ್ಲಿ ಡೇರಿಯಲ್ಲಿ ಓಲೆ ತರಲಿಕ್ಕೆ ಹೋದವ್ರಿಗೆ ಅತಿ ಬಲಪಂಥೀಯನಾಗಿ ಅತಿ ವಿಶ್ವಾಸಿಕರಾಗಿ ಹೋದಂಥ ಬಿಜಾಪುರ ಆದಿಲ್ಶಾಹಿಯವರು ಯಾವುದೂ ವಿಚಾರಣೆ ಇಲ್ಲದೆ, ಯಾವುದೇ ವಾದ ವಿವಾದ ಇಲ್ಲದೆ ಹಿಂದೂ ರಾಜನನ್ನು ಶಿರಚ್ಛೇದನ ಮಾಡಿಬಿಡ್ತಾರೆ. ಅವರಲ್ಲಿ ಆ ರಾಜ ಸತ್ತೋದ ಮೇಲೆ ಆ ಕುತ್ತಿಗೆ ಭಾಗವನ್ನು ಹಿಡ್ಕೊಂಡು ಬಂದು ಅಲ್ಲಿರ್ತಕ್ಕಂಥ 62 ಜನ ಸಾಮಂತ ರಾಜರಿಗೆ ಈ ಖಡ್ಗದಿಂದ ವೀರಾವೇಶದಿಂದ ತೋರಿಸಿದಾಗ ಅಲ್ಲಿ ರಣತಂತ್ರದಲ್ಲಿ ಮೋಸ ಆಗಿರ್ತಕ್ಕಂಥ ದುರ್ಘಟನೆಯನ್ನು ಅರಿತಂಥ ಎಲ್ಲರೂ ಭ್ರಮನಿರಸರಾಗ್ತಾರೆ. ಮುಸಲ್ಮಾನರ ಅನಿರೀಕ್ಷಿತ ಪಕ್ಷಾಂತರದಿಂದಾಗಿ ವಿಜಯನಗರ ಸೈನ್ಯ ಗೊಂದಲಕ್ಕೀಡಾಯಿತು. ಆನೆ ಕುದುರೆಗಳು ಚೆಲ್ಲಾಪಿಲ್ಲಿಯಾಗುವುದವು. ಎಲ್ಲರೂ ಏನೂ ಅರಿಯದವರಾದರು. ಆ ಮಧ್ಯೆ ತನ್ನನ್ನು ಅಪಾಯಕ್ಕೊಡಗೂಡಿಕೊಂಡು ಚಕ್ರವ್ಯೂಹದಲ್ಲಿನ ಅಭಿಮನ್ಯುವಿನಂತೆ ಹೋರಾಡುತ್ತಿದ್ದ ರಾಮರಾಯ ಸೆರೆ ಸಿಕ್ಕಿದ್ದ. ಧರ್ಮದ ಪ್ರಕಾರ, ಶಾಸ್ತ್ರೋಕ್ತ ಪ್ರಕಾರ, ಕಾಲಿಂದ ಬಂದಿರತಕ್ಕಂಥ ಪುರಾಣೋಕ್ತ ಪ್ರಕಾರ ಯುದ್ಧ ಭೂಮಿಯಲ್ಲಿ ರಾಜಸತ್ತ ಮೇಲೆ ಯುದ್ಧ ಮಾಡೋಂಗಿಲ್ಲ. ರಾತ್ರಿ 7 ಗಂಟೆ ನಂತರ ಖಡ್ಗ ಮುಟ್ಟಂಗಿಲ್ಲ. ಎಲ್ಲರೂ ಹರ ಹರ ಮಹಾದೇವ ಅಂತ ಶರಣಾಗತರಾಗ್ಬಿಡ್ತಾರೆ. ಆವಾಗ ಬಿಜಾಪುರ ಸುಲ್ತಾನರು 4,000 ಸೈನ್ಯ ಖಡ್ಗವನ್ನು ತೆಗೆದುಕೊಂಡು ಹಿಂದೂಗಳ ನರಮೇಧ ಹತ್ಯೆಯನ್ನು ಎಲ್ಲೆಲ್ಲಿ ಸಿಗುತ್ತೋ ಕತ್ತಲೆ ಭೂಮಿಯಲ್ಲಿ ಅರಣ್ಯ ದೇವತೆ ಮಡಿಲಲ್ಲಿ ಸಂಹಾರ ಮಾಡಿಬಿಡ್ತಾರೆ. ಆ ಭೂಮಿಗೆ ರಕ್ತ ತರ್ಪಣ ಮಾಡ್ತಾರೆ ಅವರೆಲ್ಲರೂ. ನರಮಾನವ ರಕ್ತ ತರ್ಪಣ, ರಕ್ತದ ಕಾಲುವೆಯಾಗಿ ಹೊಳೆಯಾಗಿ ಕೃಷ್ಣಾ ನದಿ ಹರಿತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ಆ ಶರವೇಗದ ಸರ್ದಾರರು ತಪ್ಪಿಸ್ಕೊಂಡು ಅರಣ್ಯ ಭೂಮಿಯಲ್ಲಿ ಒಳಗೋದವರು ಲೆಕ್ಕವಿಲ್ಲದಷ್ಟು, ತಪ್ಪಿಸ್ಕೊಂಡು ಬಂದವರು ಲೆಕ್ಕವಿಲ್ಲದಷ್ಟು, ಮರಣ ಹೊಂದಿದವರು ಲೆಕ್ಕವಿಲ್ಲದಷ್ಟು ಅರಜೀವಿಗಳಾಗಿ ಮರಣ ಹೊಂದ್ತಾರೆ. ಪುನಃ ವಾಪಸ್ ಬಂದವರು ಇಲ್ಲಿ ನಿಲ್ಲದೆ ಮುಂದೆ ಅವರು ಪೆನುಗೊಂಡಕ್ಕೆ ಪಲಾಯನ ಆಗಿಬಿಡ್ತಾರೆ. ಸುಮಾರು 1 ಲಕ್ಷ ಹಿಂದೂಗಳನ್ನು ಅಲ್ಲೇ ಹತ್ಯೆ ಮಾಡಲಾಯಿತು. ಆಮೇಲೆ ಸುಮಾರು 5 ತಿಂಗಳ ಕಾಲ ಸಂಪದ್ಭರಿತ ವಿಜಯನಗರವನ್ನು ಅಮಾನುಷವಾಗಿ ಅನಾಗರಿಕರಂತೆ ಹಾನಿಗೀಡು ಮಾಡಲಾಯಿತು. ಮೈಸೂರು ರಾಜರು, ಒಡೆಯರು ವಿಜಯನಗರಕ್ಕೆ ಅಡಿಯಾಳು. ಅವರು ಸಬಾರ್ಡಿನೇಟ್ ಕಿಂಗ್ಸ್ ಅಂತ ಹೇಳ್ತೀವಿ. ಅವರು ಸಾಮಂತ ರಾಜರು. ಇದು ಸೆಂಟ್ರಲ್ ಗೌರ್ಮೆಂಟ್ ಥರ ಮೇನ್ ಪವರು, ಸೌತ್ ಇಂಡಿಯನ್ ಪವರ್ ಇಲ್ಲೇನೇ ಹಂಪಿನಲ್ಲಿ ವಿಜಯನಗರ ರಾಜರು, ಶಕ್ತಿಶಾಲಿ ರಾಜರು ವಿಜಯನಗರ ರಾಜರು ಕೃಷ್ಣದೇವರಾಯರು. ಅವರು ಆಗ ಅಡಿಯಾಳು. ಇವ್ರು ಹೇಳ್ದಂಗೆ ಅವ್ರು ಕೇಳಬೇಕು. ಇವರಿಗೆ ಪ್ರತಿ ವರ್ಷ ಕಪ್ಪ ಕೊಡಬೇಕು. ಇವ್ರು ಕೇಳಿದಾಗ ಸೈನ್ಯದ ನೆರವು, ಹಣಕಾಸಿನ ನೆರವು ಕೊಡಬೇಕು. ಆಡಳಿತ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ಅವರು ಇಲ್ಲಿ ಪ್ರತಿ ವರ್ಷ ಬಂದು ಕಪ್ಪ ಕೊಡ್ತಿದ್ರಲ್ಲ. ಈ ಒಂದು ಹಬ್ಬದ ಪರಿಚಯ ಇತ್ತು. ಇಲ್ಲಿ ಹಾಳಾದ ಮೇಲೆ ಈ ಒಂದು ಚಿನ್ನದ ಸಮಸ್ಯೆ ತೊಗೊಂಡೋಗಿ ಅವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇವತ್ತು ಬಹಳ ಪ್ರಸಿದ್ಧಿಯಾಗಿದೆ ಮೈಸೂರು ದಸರಾ. ವಿಜಯನಗರಕ್ಕಾದ ವಿಶ್ವಾಸಘಾತಕ್ಕೆ ಆಮೇಲೆ ವಿಜಯನಗರ ಸಂದರ್ಶಿಸಿದ ವಿದೇಶಿಯರು ಮರುಗಿದರು. ಭಾರತದ ಇತಿಹಾಸದಲ್ಲಾದ ರಾಜ್ಯದ್ರೋಹ, ದೇಶದ್ರೋಹ, ವಿಶ್ವಾಸಘಾತಕ ಅದು ಮೊದಲಲ್ಲ, ಕೊನೆಯೂ ಅಲ್ಲ, ಮುಂದೆಯೂ ಆಗಬಹುದೇ? ಈ ಇತಿಹಾಸ ಪಾಠದ ಅರಿವು ನಮಗಿದೆಯೇ?